ನಮಸ್ಕಾರ. ಇಂದಿನ ನಮ್ಮ ವಿಡಿಯೋದಲ್ಲಿ ಸಸ್ಟೈನಬಲ್ ಗೋಲ್ಡ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಯುರೋಪಿಗೆ ಅಡಿಕೆ ಎಲೆಯ ತಟ್ಟೆಗಳನ್ನು ರಫ್ತು ಮಾಡುವ ಸಂಪೂರ್ಣ ಮಾರ್ಗದರ್ಶಿಯಾಗಿದೆ. ಯುರೋಪ್ ಪ್ಲಾಸ್ಟಿಕ್ಗೆ ಪರ್ಯಾಯಗಳನ್ನು ಹುಡುಕುತ್ತಿದೆ, ಆದರೆ ಅವು ವಿಶ್ವದರ್ಜೆಯ ಸುರಕ್ಷತಾ ಮಾನದಂಡಗಳನ್ನು ಪೂರೈಸಿದರೆ ಮಾತ್ರ. ಈ ಸುಸ್ಥಿರತೆಯ ಪರಿಹಾರದ ಕಡೆಗೆ ಹೆಜ್ಜೆ ಇಡೋಣ. ಯುರೋಪ್ ಪ್ಲಾಸ್ಟಿಕ್ ಪರ್ಯಾಯಗಳಿಗಾಗಿ ಹಸಿದಿದೆ. ಅಲ್ಲಿನ ಪರಿಸರ ನಿಯಮಗಳು ಕಠಿಣವಾಗುತ್ತಿವೆ. ಇದು ನಮಗೆ ದೊಡ್ಡ ಅವಕಾಶ ತಂದಿದೆ. ಅಡಿಕೆ ಎಲೆಯ ತಟ್ಟೆಗಳನ್ನು ರಫ್ತು ಮಾಡುವ ಕಾರ್ಯತಂತ್ರಕ್ಕೆ ಸ್ವಾಗತ. ಇಲ್ಲಿ ನಾವು ತೇವಾಂಶ ನಿಯಂತ್ರಣ ಮತ್ತು ಶಾಖ ಸಂಸ್ಕರಣೆಯಂತಹ ನಿರ್ಣಾಯಕ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳೋಣ. ಈಗ ಯುರೋಪಿಯನ್ ಪರಿಸರ ಮಾರುಕಟ್ಟೆಗಳಲ್ಲಿ ನಮಗೆ ಇರುವ ದೊಡ್ಡ ಅವಕಾಶ ಏನು ಎಂಬುದನ್ನು ನೋಡೋಣ. ಇಯುನ ಹೊಸ ಹಸಿರು ಪ್ಯಾಕೇಜಿಂಗ್ ಆದೇಶಗಳ ನಂತರ 2026ರಲ್ಲಿ ಪ್ಲಾಸ್ಟಿಕ್ ಮುಕ್ತ ಪರ್ಯಾಯಗಳಿಗೆ ಯುರೋಪಿಯನ್ ಬೇಡಿಕೆ ಉಲ್ಬಣಗೊಳ್ಳಲಿದೆ. ಇದು ನಿಮ್ಮ ವ್ಯವಹಾರಕ್ಕೆ ಸುವರ್ಣಾವಕಾಶ. ಅಡಿಕೆ ಎಲೆಯ ತಟ್ಟೆಗಳು ಕೃಷಿ ತ್ಯಾಜ್ಯವನ್ನು ಹೇಗೆ ಹೆಚ್ಚಿನ ಲಾಭದ ಪ್ರೀಮಿಯಂ ವಸ್ತುವಾಗಿ ಪರಿವರ್ತಿಸುತ್ತವೆ ಎಂಬುದನ್ನು ಈ ಚಿತ್ರಣ ಹೇಳುತ್ತದೆ. ಜಾಗತಿಕ ಬೇಡಿಕೆ ಮತ್ತು ಸ್ಥಳೀಯ ಪೂರೈಕೆಯ ನಡುವಿನ ಅಂತರವನ್ನು ಗಮನಿಸಿ. ಇದು ಈ ವರ್ಷದ ನಿಮ್ಮ ಅತಿದೊಡ್ಡ ಆರ್ಥಿಕ ಅವಕಾಶವಾಗಿದೆ. ಈಗ ಅತ್ಯಂತ ನಿರ್ಣಾಯಕ ವಿಷಯದ ಕಡೆಗೆ ಗಮನ ಹರಿಸೋಣ. ಯುರೋಪಿಯನ್ ರಫ್ತು ಮಾರುಕಟ್ಟೆಗಾಗಿ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡಗಳು. ವಿಶ್ವದರ್ಜೆಯ ಸುರಕ್ಷತಾ ಮಾನದಂಡಗಳನ್ನು ಪೂರೈಸುವ ಮಹತ್ವ ಅಪಾರ. ನಿಮ್ಮ ಉತ್ಪನ್ನವು ಪ್ರತಿ ಪರೀಕ್ಷೆಯಲ್ಲಿ ಉತ್ತಮವಾಗಿರಬೇಕು. ತೇವಾಂಶ ನಿಯಂತ್ರಣದ ಅತ್ಯಾಧುನಿಕ ಪ್ರಕ್ರಿಯೆಗಳು ಇಲ್ಲಿ ನಿರ್ಣಾಯಕವಾಗಿವೆ. ಉತ್ಪನ್ನದ ಶೆಲ್ಫ್ ಜೀವನವನ್ನು ಹೆಚ್ಚಿಸಲು ಇದು ಅಗತ್ಯ. ಖರೀದಿದಾರರು ನಿರೀಕ್ಷಿಸುವ ಶಾಖ ಸಂಸ್ಕರಣ ಪ್ರಕ್ರಿಯೆಗಳ ಮೇಲೆ ಸರಿಯಾಗಿ ಗಮನ ಹರಿಸಿ. ಇದರಿಂದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬಹುದು. ಈಗ ನಿಮ್ಮ ಯಶಸ್ಸಿಗಾಗಿ ನಾವು ಸಾಬೀತುಪಡಿಸಿದ ಗುಣಮಟ್ಟ ನಿಯಂತ್ರಣ ಮಾರ್ಗಸೂಚಿಯನ್ನು ನೋಡೋಣ. ರಫ್ತಿಗಾಗಿ ಸಾಬೀತಾದ ಗುಣಮಟ್ಟ ನಿಯಂತ್ರಣ ಮಾರ್ಗಸೂಚಿಯನ್ನು ಅನುಸರಿಸಿ. ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಉತ್ಪನ್ನ ಜಾಗತಿಕವಾಗಿ ಸ್ಪರ್ಧಿಸಲು ಸಹಾಯ ಮಾಡುತ್ತದೆ. ಕೃಷಿ ತ್ಯಾಜ್ಯವನ್ನು ಪರಿವರ್ತಿಸಿ, ಗ್ರಾಮೀಣ ಸಾಮರ್ಥ್ಯವನ್ನು ಸುಸ್ಥಿರ ಜಾಗತಿಕ ಶಕ್ತಿಯಾಗಿ ಪರಿವರ್ತಿಸಿ. ಈ ರಫ್ತು ಕೇವಲ ವ್ಯವಹಾರವಲ್ಲ, ಇದು ಸಮುದಾಯದ ಬೆಳವಣಿಗೆ. ನೀವು ನಮ್ಮ ಈ ಮಾರ್ಗದರ್ಶಿಯನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಮಾರ್ಗದರ್ಶಿ ಅನುಸರಿಸುವ ಮೂಲಕ ನೀವು ಸ್ಮಾರ್ಟ್ ರಫ್ತು ಮಾಡಬಹುದು. ಈ ಮೂಲಕ ನಿಮ್ಮ ವ್ಯವಹಾರವನ್ನು ವೇಗವಾಗಿ ಬೆಳೆಸಬಹುದು. ಮುಂದಿನ ಹಂತಗಳಿಗಾಗಿ ಮತ್ತು ಹೆಚ್ಚು ವಿವರವಾದ ಗುಣಮಟ್ಟ ನಿಯಂತ್ರಣ ಮಾರ್ಗಸೂಚಿಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಶುಭವಾಗಲಿ.